ಸಿದ್ದರಾಮಯ್ಯ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದಿರೋದು. ಡಿಕೆ ಶಿವಕುಮಾರ್ಗೆ ಸಾಥ್ ಕೊಟ್ಟಂತ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೆ ಶಿವಕುಮಾರ್ ಇಬ್ರು ಕೂಡ ಸಿದ್ದರಾಮಯ್ಯ ನಿವಾಸಕ್ಕೆ ಬಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ಸಿದ್ದು ನಿವಾಸಕ್ಕೆ ದೌಡಾಯಿಸಿದ್ದಾರೆ. ಸಿದ್ದರಾಮಯ್ಯ ನಿವಾಸದಲ್ಲಿ ಕೊನೆ ಹಂತದ ಕಸರತ್ತು ಇದು. ಇವರಿಗಿರುವಂತ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಫಸ್ಟ್ ಲಿಸ್ಟ್ ಫೈನಲ್ಗೆ ಸರ್ಕಸ್ ನಡೀತಾ ಇದೆ. ಕೊನೆ ಹಂತದ ಸರ್ಕಸ್. ಸಿದ್ದರಾಮಯ್ಯ ನಿವಾಸಕ್ಕೆ ಸದ್ಯ ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ನಡೆಯುವಂತ ಕೊನೆ ಹಂತದ ಸರ್ಕಸ್ ಇದು. ಫಸ್ಟ್ ಲಿಸ್ಟ್ ನಲ್ಲಿ ಈಗ ಯಾರ್ಯಾರ ಹೆಸರಿದೆ ಅನ್ನೋದನ್ನ ನೀವು ಗಮನಿಸಿದ್ರಿ. ಡಿಕೆ ಶಿವಕುಮಾರ್ ಅವರೇ ಖುದ್ದಾಗಿ ಯಾರಿಗೆಲ್ಲ ಕಾಲ್ ಮಾಡಿ ಮಾತನಾಡಿದ್ದಾರೆ, ಪ್ರಮಾಣ ವಚನ ಸ್ವೀಕಾರಕ್ಕೆ ಬನ್ನಿ ಅಂತ ಕರೆದಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಿದ್ರಿ. ಆದ್ರೆ ಈಗ ಸಿದ್ದರಾಮಯ್ಯನವರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಜೊತೆಗೆ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಇವರೆಲ್ಲ ದೌಡಾಯಿಸಿದ್ದಾರಂತೆ. ಆರ್ ವಿ ದೇಶಪಾಂಡೆ, ಪುಟ್ಟರಂಗ ಶೆಟ್ಟಿಯೂ ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂತ ಕಾರಣಕ್ಕೆ ಸಚಿವ ಸ್ಥಾನಕ್ಕೆ ಶಾಸಕರು ಕೊನೆ ಹಂತದ ಲಾಭಿ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆಯುವಂತ ಈ ಕೊನೆ ಹಂತದ ಮೀಟಿಂಗ್, ಕೊನೆ ಹಂತದ ಸರ್ಕಸ್ ನಲ್ಲಿ ಏನಾಗಬಹುದು? ಡಿಕೆ ಶಿವಕುಮಾರ್ ಅವರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಪುಟ್ಟರಂಗ ಶೆಟ್ಟಿ ಸೇರಿದಂತೆ ಅನೇಕ ಶಾಸಕರು, ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಈಗ ಸಿದ್ದರಾಮಯ್ಯನವರ ನಿವಾಸಕ್ಕೆ ಹೋಗಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ತಮ್ಮ ಅತ್ಯಾಪ್ತರಿಗೆ, ಕೆಲ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಆ ಸಮುದಾಯಗಳನ್ನ ಮೇಲೆತ್ತೋದಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂಥ ಕಾರಣಕ್ಕೆ ಕೆಲ ಸಮುದಾಯಗಳಿಗೆ ಸಚಿವ ಸ್ಥಾನ ಕೊಡಿ ಅಂತ ಬೇಡಿಕೆ ಇಟ್ಟಿದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ. ಸಿದ್ದರಾಮಯ್ಯನವರ ನಿವಾಸಕ್ಕೆ ಈಗ ಸಚಿವ ಸ್ಥಾನ ಫಿಕ್ಸ್ ಆದವರು, ಅದ್ರ ಜೊತೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ದೌಡಾಯಿಸಿದ್ದಾರೆ. ಇಲ್ಲಿ ಏನಾಗಬಹುದು? ಈಗಾಗಲೇ ಮೊದಲ ಲಿಸ್ಟ್ ರೆಡಿ ಆಗಿದೆ ಅಂದಮೇಲೆ ಅದ್ರಲ್ಲಿ ಚೇಂಜಸ್ ಆಗಲ್ಲ. ಬಟ್ ಏನಕ್ಕೆ ಈಗ ಹೋಗಿರೋದು ಅಂತ? ಸೌಖ್ಯ, ಏನು ಪ್ರಶ್ನೆ ಅರ್ಥ ಆಗ್ಲಿಲ್ಲ, ಇನ್ನೊಂದ್ಸಲ ಕೇಳಿ. ಸಿದ್ದರಾಮಯ್ಯ ನಿವಾಸಕ್ಕೆ ಈಗ ಡಿಕೆ ಶಿವಕುಮಾರ್, ಪರಮೇಶ್ವರ್, ಅದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ, ಪುಟ್ಟರಂಗ ಶೆಟ್ಟಿ ಸೇರಿದಂತೆ ಅನೇಕ ನಾಯಕರು ಹೋಗಿದ್ದಾರೆ. ಯಾವ ವಿಚಾರಕ್ಕೆ ಚರ್ಚೆ ಮಾಡೋದಕ್ಕೆ ಅಂತ? ಫಸ್ಟ್ ಲಿಸ್ಟ್ ಈಗಾಗಲೇ ರೆಡಿ ಆಗಿದೆ ಅಂದ್ಮೇಲೆ ಮತ್ತೆ ಯಾವ್ದಕ್ಕೆ ಈ ಕಸರತ್ತು? ಇಲ್ಲ, ದೇಶಪಾಂಡೆ ಮತ್ತೆ ಪುಟ್ಟರಂಗ ಶೆಟ್ಟಿ ಅವರ ಹೆಸರು ಮೊದಲ ಪಟ್ಟಿಯಲ್ಲಿ ಇಲ್ಲ. ಸಹಜವಾಗಿ ನಮಗೆ ಜಿಲ್ಲಾವಾರು ಮತ್ತೆ ಸಮುದಾಯವಾರು ಪ್ರಾತಿನಿಧ್ಯದ ಅಡಿಯಲ್ಲಿ ಸಚಿವ ಸ್ಥಾನ ಸಿಗಬೇಕು ಅನ್ನುವಂತ ಒಂದು ಒತ್ತಾಯ ಮೊದಲಿಂದಲೂ ಕೂಡ ಮಾಡಿದ್ರು. ಅದೇ ರೀತಿ ದೇಶಪಾಂಡೆ ಅವರು ಹಿಂದೆ ಹಲವು ಸರ್ಕಾರಗಳಲ್ಲಿ ಸಚಿವರಾಗಿ ಕೆಲಸ ಮಾಡಿದಂತಹ ಅನುಭವ ಇರುವಂತವರು. ಹೀಗಾಗಿ ಸಿದ್ದರಾಮಯ್ಯ ಅವರ ಬಳಿ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಆಗಮಿಸಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ದೇಶಪಾಂಡೆ ಅವರು ಇನ್ನೂ ಕೂಡ ಕಾವೇರಿ ನಿವಾಸದಲ್ಲೇ ಇದ್ದಾರೆ. ಈ ನಡುವೆ ಸತೀಶ್ ಜಾರಕಿಹೊಳಿ ಅವರು ಆಗಮಿಸಿದ್ದಾರೆ, ಪರಮೇಶ್ವರ್ ಅವರು ಆಗಮಿಸಿದ್ದಾರೆ, ಡಿಕೆ ಶಿವಕುಮಾರ್ ಮೂವರು ಕೂಡ ಆಗಮಿಸಿದ್ದಾರೆ. ಇಬ್ಬರು ಮೂವರು ಶಿವಲಿಂಗೇಗೌಡ ಸೇರಿದಂತೆ ಒಂದಷ್ಟು ಜನ ಶಾಸಕರು ಕೂಡ ಆಗಮಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಈಗ ಆಗಮಿಸಿರೋದೇನಂತ ಹೇಳಿದ್ರೆ, ಒಂದು ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಅಧಿಕೃತವಾಗಿ ಕ್ಯಾಬಿನೆಟ್ಗೆ ಸೇರ್ಪಡೆ ಆಗಿ ಅಂತ ಆಹ್ವಾನ ಕೊಡೋದಕ್ಕೆ, ಮತ್ತೊಂದು ಯತೀಂದ್ರ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಸಂದರ್ಭ ನಾನು ಮುಖ್ಯಮಂತ್ರಿಯಾಗಿ, ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ತಾವು ಭಾಗವಹಿಸಬೇಕು ಅಂತ ಅಧಿಕೃತ ಆಹ್ವಾನ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಕಾವೇರಿ ನಿವಾಸಕ್ಕೆ ಆಗಮಿಸಿರುವಂತದ್ದು. ಒಂದು ಕಡೆ ಡಿಕೆ ಶಿವಕುಮಾರ್ ಅವ್ರಿಗೂ ಗೊತ್ತು ಇವತ್ತು ಯಾರೆಲ್ಲ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಂತ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಗೊತ್ತು. ಆದ್ರೆ ಯಾರು ಮೊದಲ ಪಟ್ಟಿಯಲ್ಲಿ ಮಿಸ್ ಆಗಿದೆಯೋ ಅವ್ರಿಗೆ ಆತಂಕ ಡಬಲ್ ಆಗಿದೆ. ಆ ಹಿನ್ನೆಲೆಯಲ್ಲೇ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿ ಮೊದಲ ಪಟ್ಟಿಯಲ್ಲಿ ನಮ್ಮ ಹೆಸರು ಹೇಗೆ ಮಿಸ್ ಆಯ್ತು, ಎರಡನೇ ಪಟ್ಟಿಯಲ್ಲಾದ್ರೂ ಇರುತ್ತಾ ಅನ್ನುವಂತ ಖಚಿತ ಮಾಹಿತಿಯನ್ನ ಪಡೆಯೋದಕ್ಕೆ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಆಗಮಿಸಿರುವಂತದ್ದು. ಸೌಖ್ಯ ಮಾರುತಿ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಜೊತೆ ಹೋಗಿದ್ದಕ್ಕೆ ಕಾರಣ? ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಡಿಕೆ ಶಿವಕುಮಾರ್ ಮೂವರು ಕೂಡ ಆಗಮಿಸಿರೋದು ಅಧಿಕೃತವಾಗಿ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಆಹ್ವಾನ ಕೊಡೋದಕ್ಕೆ. ಡಿಕೆ ಶಿವಕುಮಾರ್ ಮತ್ತೆ ಪರಮೇಶ್ವರ್ ಇವತ್ತು ಕೇವಲ ಸಿದ್ದರಾಮಯ್ಯ ಅವ್ರಿಗೆ ಅಷ್ಟೇ ಅಲ್ಲ, ಮಾಜಿ ಪ್ರಧಾನಿ ದೇವೇಗೌಡರನ್ನು ಕೂಡ ಭೇಟಿ ಮಾಡಿ ಅಧಿಕೃತ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಂತ ಒಂದು ಸಾಧ್ಯತೆ ಇದೆ. ಮಾಜಿ ಮುಖ್ಯಮಂತ್ರಿಗಳಾದಂತವ್ರನ್ನ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತವರು ಅಧಿಕೃತವಾಗಿ ಆಹ್ವಾನ ಕೊಡುವಂತದ್ದು ನಮ್ಮ ರಾಜ್ಯದ ಸಂಪ್ರದಾಯ. ಹಿಂದೆ ಹಲವರು ಕೂಡ ಅದೇ ರೀತಿಯಾಗಿ ನಡ್ಕೊಂಡಿದ್ರು. ಕೆಲವರು ಸರ್ಕಾರಿ ಅಧಿಕಾರಿಗಳ ಮೂಲಕ
ಆಹ್ವಾನ ಪತ್ರವನ್ನ ಕಳಿಸ್ತಾ ಇದ್ರು. ಆದ್ರೆ DK ಶಿವಕುಮಾರ್ ಅವರು ನೇರವಾಗಿ ಭೇಟಿ ಮಾಡಿ ಅವರನ್ನ ಅಧಿಕೃತ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದಂತಿದೆ. ಈ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಮತ್ತೆ ಪರಮೇಶ್ವರ್ ಇಬ್ಬರು ಕೂಡ ಕಾವೇರಿ ನಿವಾಸಕ್ಕೆ ಆಗಮಿಸಿ ಸಿದ್ದರಾಮಯ್ಯ ಅವರನ್ನ 4 ಗಂಟೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಅನ್ನುವಂತಹ ಮನವಿಯನ್ನ ಮಾಡ್ಕೊಳ್ಳೋದಕ್ಕೆ ಬಂದಿರೋದು ಸೌಖ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.